ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರೇಜಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಕ್ರೇಜಿ ಡೇಸ್ ಕನ್ನಡ ಅಂತ ಏನಕ್ಕೆ ಹೇಳಿದೆ ಅಂದ್ರೆ, ನಾನು ಯೂಟ್ಯೂಬ್ ಚಾನಲ್ ನೇಮ್ ಚೇಂಜ್ ಮಾಡೋಣ ಅಂತ ಇದ್ದೀನಿ. ಕ್ರೇಜಿ ಡೇಸ್ ಅಂತ ಇದೆ, ಬರೀ ಕ್ರೇಜಿ ಡೇಸ್ ಕನ್ನಡ ಅಂತ ಇಕ್ಕೋಣ ಅಂತ ಇದ್ದೀನಿ. ಏನಂತೀರಾ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತು ಏನಪ್ಪ ವಿಶೇಷ ಅಂದ್ರೆ, ಗುರುವಾರ ಗುರುಪೌರ್ಣಮಿ ಅಂತ. ಇವತ್ತು ನಮ್ಮಮ್ಮ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗು ಅಂತ ಹೇಳಿದ್ರು. ಅದಕ್ಕೆ ಹೋಗ್ತಾ ಇದ್ದೀನಿ. ಲಾವಲಹಳ್ಳಿ ಹತ್ರ ಒಂದು ಸಾಯಿಬಾಬಾ ದೇವಸ್ಥಾನ ಇದ್ರೆ ಬನ್ನಿ ಹೋಗೋಣ. ಜನ ಕಡಿಮೆ ಇದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ, ಹಂಗೆ ಹೋಗ್ತೀನಿ. ಕೆಲ್ಸಕ್ಕೆ ಟೈಮ್ ಬೇರೆ ಆಗಿದೆ, 10:15 ಆಗಿದೆ ಆಲ್ರೆಡಿ. ಇವಾಗ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕ. ಜನ ಕಡಿಮೆ ಇದ್ರೆ ಒಳಗಡೆ ಹೋಗ್ತೀನಿ, ನೋಡಿಸ್ತೀನಿ ದೇವಸ್ಥಾನ ನಿಮ್ಗೆ. ನೋಡಿ, ಇದೇ ದೇವಸ್ಥಾನ. ಜನ ಜಾಸ್ತಿ ಇದಾರೆ, ಹೋಗಕ್ ಆಗಲ್ಲ ದೇವಸ್ಥಾನಕ್ಕೆ. ಇವಾಗ ಹೋದ್ರೆ ನಾನು ಅಲ್ಲಿ ನೋಡಿ ಚಪ್ಪಲಿಗಳು ಎಷ್ಟು ಚಪ್ಪಲಿಗಳು ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ನಾನು ಹೋದ್ರೆ ದೇವಸ್ಥಾನಕ್ಕೆ ಅಷ್ಟೇ, ನನ್ ಕೆಲ್ಸಕ್ಕೆ ಹೋಗಕ್ ಆಗಲ್ಲ ಇವತ್ತು. ಬರೋ ಈವ್ನಿಂಗ್ ಒಂದ್ ಟೈಮ್ ನೋಡ್ತೀನಿ. ಈವ್ನಿಂಗ್ ಜನ ಇಲ್ಲ ಅಂದ್ರೆ ಹೋಗ್ತೀನಿ ದೇವಸ್ಥಾನಕ್ಕೆ, ಇಲ್ಲ ಅಂದ್ರೆ ಅಲಾಂಗ್ದಲ್ಲ ಎಲ್ಲ ಬೇರೆ ದೇವಸ್ಥಾನಕ್ಕೆ ಹೋಗ್ತೀನಿ. ಒಂದೇ ಹೋಗ್ಬಿಟ್ಟೆ ಬಂದೋಡೋಣ ಬನ್ನಿ ದೇವಸ್ಥಾನಕ್ಕೆ. ಮತ್ತೆ ಸಂಜೆ ಅಂದ್ರೆ ಆಗ್ತೈತೆ ಇಲ್ಲ ಗೊತ್ತಿಲ್ಲ, ಮನೇಲಿ ಹೇಳೋರೆ. ಹೋಗ್ಬಿಟ್ಟೆ ಬಂದೋಡೋಣ. ದೇವಸ್ಥಾನಕ್ಕೆ ಎಷ್ಟು ಜನ ಅವ್ರು ನೋಡಿ. ಗುರುಪೌರ್ಣಿಮೆ ಜಾಸ್ತಿ ಜನ. ಬಂದೆ, ಎಲ್ಲ ಮುಗಿತು, ದರ್ಶನ ಎಲ್ಲ ಮುಗಿತು. ಜನ ಇದ್ದಾರೆ ಇನ್ನು. ಇವತ್ತು ಗುರುಪೌರ್ಣಿಮೆ ಅಂತ ಇಷ್ಟು ಜನ ಅವ್ರೆ. ನಾರ್ಮಲ್ ಆಗಿ ನಾರ್ಮಲ್ ಡ್ರೆಸ್ ಅಲ್ಲಿ ಇಷ್ಟು ಜನ ಇರಲ್ಲ. ಹೂವು ಕೊಟ್ರು, ಕಿವಿಯಲ್ಲಿ ಇಟ್ಕೊಂಡು ಇನ್ನೇನು ಹೊರಡ್ತೀನಿ. ಒಂದು 5 ನಿಮಿಷ ಕುತ್ಕೊಂಡಿದ್ದೆ. ಆಫೀಸ್ಗೆ ಹೋಗ್ಬೇಕು, ಲೇಟ್ ಆಯ್ತು. 11 ಗಂಟೆ ಆಗೋಯ್ತು, ಅರ್ಧ ಗಂಟೆ ಆಯ್ತು ಕರೆಕ್ಟಾಗಿ ದೇವಸ್ಥಾನದ. ಬಂದೆ ಈಚೆಗ ಕಳ್ಳೆ ಹೊಸ್ಲಿ ಕೊಟ್ಟಿದ್ದಾರೆ ಪ್ರಸಾದ, ತಿನ್ಕೊಂಡೆ ಇವಾಗ ಹೋಗ್ತೀನಿ ಆಫೀಸ್ಗೆ. ಬನ್ನಿ ಸಿಗೋಣ. ಹಾಯ್ ಫ್ರೆಂಡ್ಸ್, ಇವಾಗ ಹೋಗ್ತಾ ಇದೀನಿ ಜಿಮ್ಗೆ. ಹೋಗಿ ಜಿಮ್ ಹತ್ರ ಸಿಗ್ತೀನಿ. ಬೆಳಗ್ಗೆ ಹೋಗಕ್ಕಾಗಿಲ್ಲ, ನೈಟ್ 2:30 ಆಗೋಯ್ತು ಎಡಿಟಿಂಗ್ ಎಲ್ಲ ಮುಗ್ಸಕ್ಕೆ. ಹಂಗಾಗಿ ನೈಟ್ ಹೋಗಕ್ಕಾಗಿಲ್ಲ ಜಿಮ್ಗೆ. ಇವಾಗ ಹೋಗ್ತೀನಿ, ಹೋಗಿ ವರ್ಕೌಟ್ ಮಾಡ್ತೀನಿ. ಆದ್ರೆ ಕಾರ್ಡಿಯೋನ ಟ್ರೈ ಮಾಡ್ತೀನಿ. ಎನರ್ಜಿ ಇತ್ತು ಅಂದ್ರೆ ಕಾರ್ಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಬರೀ ವರ್ಕೌಟ್ ಒಂದ್ ಮಾಡಿ ವಿಡಿಯೋ ಹಾಕಿ ಆಮೇಲೆ ಸಿಗ್ತೀನಿ. ಬಾಯ್. ಇವತ್ತು ಯಾಕೆ ಒಂಥರ ಫುಲ್ ಲೋ ಎನರ್ಜಿ ಫೀಲ್ ಆಗ್ತಾ ಇದೆ. ವರ್ಕೌಟ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ನೈಟ್ ಲೇಟ್ ಆಗಿ ಮಲಗಿದ್ದೆ, ಎಡಿಟ್ ಎಲ್ಲ ಮುಗಿಸಿ ವರ್ಕೌಟ್ ಮಾಡಕ್ಕೆ ಏನು ಇಂಟ್ರೆಸ್ಟ್ ಇಲ್ಲ. ಇವತ್ತು ನಿದ್ದೆ ಇಲ್ಲ ಇರುತ್ತೆ, ಆದ್ರೂ ಮಾಡೇ ಮಾಡ್ತೀನಿ. ವಿಡಿಯೋ ಬೇಕಲ್ಲ ಪೋಸ್ಟ್ ಮಾಡಕ್ಕೆ. ಏನು ಬೆಳಗ್ಗೆಯಿಂದ ಏನು ವಿಡಿಯೋ ಇಲ್ಲ, ಒಂದು 10 ನಿಮಿಷ ಹಾಕ್ಲೇಬೇಕು. ಮಾಡೇ ಮಾಡ್ತೀನಿ. ಇವಾಗ ಹೋಗಿ ಟ್ರೈ ಮಾಡ್ತೀನಿ. ಎಷ್ಟಾಗ್ತೈತೆ ಅಷ್ಟು ಮಾಡ್ತೀನಿ, ಫುಲ್ಲು ಮಾಡಲ್ಲ. ಎಷ್ಟಾಗ್ತೈತೆ ಅಷ್ಟು ವರ್ಕೌಟ್ ಮಾಡ್ತೀನಿ. ಬನ್ನಿ ಫಸ್ಟ್ ವಾರ್ಮ್ ಅಪ್ ಮಾಡೋಣ. ನಾನು ಏನು ಮಾಡ್ತೀನಿ ಸೇಮು 4 ಸೆಟ್ಸ್. ಬೆಳಗ್ಗೆ ಕಾರ್ಡಿಯೋ ಮಾಡಿಲ್ಲಲ್ಲ, ಅದಕ್ಕೆ 4 ಸೆಟ್ಸ್ ಮಾಡ್ತಾ ಇದ್ದೀನಿ. ಸೇಮ್ ವಾರ್ಮ್ ಅಪ್ 4 ಸೆಟ್ ಮಾಡಬೇಕು.
ಮುಕ್ಕಾಲು ಗಂಟೆಯಿಂದ ಕರೆಂಟ್ ಇಲ್ಲ, 40 ನಿಮಿಷ ಕರೆಂಟ್ ಇಲ್ಲ. ಒಂದಷ್ಟು ವೀಡಿಯೋ ತಗೊಂಡಿದ್ದೀನಿ, ಅದನ್ನ ಹಾಕ್ತೀನಿ. ಅದು ಟೈಮ್ ಡ್ಯೂರೇಷನ್ ಸ್ವಲ್ಪ ಕಡಿಮೆ. ಇವತ್ತು ನೋಡ್ಕೊಂಡು ನೋಡಿ ಎಲ್ಲ. ಏನೋ ಟೈಮಲ್ಲಿ ಸರಿ ಇಲ್ಲ, ವರ್ಕೌಟ್ ಮಾಡೋಕ್ಕೆ ಕರೆಂಟ್ ಇಲ್ಲ. ವೀಡಿಯೋ ಮಾಡ್ಕೊತ ಇದ್ರೆ ಮತ್ತೆ ಕರೆಂಟ್ ಹೋಗ್ತೈತೆ. ಮಳೆ ಬೇರೆ ಬರ್ತೈತೆ, ಮಳೆನೂ ಬರ್ತೈತೆ ಮನೆಗೆ ಹೋಗೋಣ. ಇವತ್ತೇನ ಬೆಳಗ್ಗೆಯಿಂದ ಟೈಮೇ ಸರಿ ಇಲ್ಲ. ಫುಲ್ ಒಂದು ಸ್ವಲ್ಪ ಯಾಕೋ ಲೋ ಫೀಲ್ ಆಗ್ತಾ ಇದೆ. ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆದ್ರೂ ಹಂಗೆ ಲೋ ಫೀಲ್ ಆಗ್ತಾ ಇದೆ. ಜಿಮ್ಮಲ್ಲಿ ಕರೆಂಟ್ ಇಲ್ಲ. ಹಂಗ ಕರೆಂಟ್ ಬಂತು ಲಾಸ್ಟ್ಗೆ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಇವಾಗ ರೀಲ್ ಶೂಟ್ ಮಾಡ್ಬೇಕು. ಇವಾಗ ಒಂದ್ ರೀಲ್ ಶೂಟ್ ಮಾಡ್ತಾ ಇದ್ರೆ ಇವತ್ತು ವಿಡಿಯೋದಲ್ಲಿಲ್ಲ, ನಾಳೆ ವಿಡಿಯೋದಲ್ಲಿ ಬರ್ತೈತೆ. ನಮ್ ಕ್ಯಾಮ್ರಾಮನ್ ಇವನು ನಮ್ ಆಕ್ಟರ್ ಅವ್ರು ವರ್ಕೌಟ್ ಮಾಡ್ತಾವ್ರ. ಮುಚ್ಚೆ ಹೋಗಿದ್ದು, ಊಟ ತಿಂದಿದ್ದು, ಇಲ್ಲ ಕಕ್ಕ ಮಾಡಿದ್ದು. ರೀಲ್ ಶೂಟ್ ಮಾಡಿ ಮನೆಗೆ ಹೋಗ್ತೀನಿ. ಲೇಟ್ ಆಗ್ಬೋದು ಇವತ್ತು, ನಾಳೆ ಮಾರ್ನಿಂಗ್ ಸಿಗ್ತೀನಿ. ಇಲ್ಲ ಈಚೆ ಇನ್ನ ಹೋಗ್ಬೇಕು, ನಮ್ ಫ್ರೆಂಡ್ ಸಿಗ್ತಾನೆ. ಹೋಗಿ ಒಂದ್ ಲೆಮನ್ ಟೀ ಕುಡ್ಕೊಂಡು ಮನೆಗೆ ಹೋಗ್ತೀನಿ. ಬೈ. ನಮ್ಮ ಪಕ್ಷದ ಮುಖಂಡರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಟಗರಾದಂತ ಮಾನ್ಯ ಸಿದ್ದರಾಮಯ್ಯ ಅವರೇ. A few moments later. ಹಲೋ, ಥ್ಯಾಂಕ್ ಯು. ಎಲ್ಲಿದ್ಯಪ್ಪ ನೀನು? ಜಮೀರಣ್ಣ ಬೆಳಿಗ್ಗೆ ಅವಾಗಿಂದ 10 ಸರಿ ಮಾಡೋರೆ ಸರ್. ನಾನು ಯಾಕೆ ಡೌಟ್ ಮಾಡ್ಲಿ? ಮನೆಗೆ ಬರ್ತಾವ್ರಂತ. ಮನೆಗೆ ಆಯ್ತು, ನೀನ್ ಬಾಪ ಮಾತಾಡೋಣ. ಮನೆಗೆ ಎಲ್ಲ ವರ್ಕೌಟ್ ಮುಗಿಸ್ಕೊಂಡೆ, ರೀಲ್ ಶೂಟ್ ಮುಗಿಸ್ಕೊಂಡೆ ಮನೆಗೆ ಹೋಗ್ತಾ ಇದೀನಿ. ಇವಾಗ 10 ಗಂಟೆ ಆಗೈತೆ ಟೈಮು. ಇವಾಗ ಹೋಗಿ ಇನ್ನ ಊಟ ತಿಂದು ಎಡಿಟಿಂಗ್ ಮುಗಿಸಿ ಮಲಗದ ಎಷ್ಟೊತ್ತಾಗ್ತಾ ಇದೆ ಗೊತ್ತಿಲ್ಲ. ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಮಾರ್ನಿಂಗ್ ವರ್ಕೌಟ್ ಆಗ್ತಾ ಇಲ್ಲ, ಟೈಮೇ ಸಾಕಾಗ್ತಾ ಇಲ್ಲ. ಎಡಿಟಿಂಗ್ ಮಾಡ್ಕೊಂಡೆ ಲೇಟ್ ಆಗಿ ಹೋಗ್ತಾ ಇದೆ. ನಾಳೆ ಮಾರ್ನಿಂಗ್ ಸಿಗ್ತೀನಿ. ವರ್ಕೌಟ್ ಹೋದ್ರೆ ಮಾರ್ನಿಂಗ್ ಸಿಗ್ತೀನಿ, ಇಲ್ಲಾಂದ್ರೆ ಈವ್ನಿಂಗ್ ಡೈರೆಕ್ಟ್ ವಿಡಿಯೋ ಹಾಕ್ತೀನಿ. ಓಕೆ, ಬಾಯ್.